ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ಸ್ವಲ್ಪ ಇವತ್ತು ಕರಿಗೆಲ್ಲ ಹುಲ್ಲು ಹಾಕೋದಿತ್ತು, ಹಾಗೆ ಸ್ಕೂಲಿಂದ ಕರ್ಕೊಂಡು ಹೋಗಬೇಕಾಯಿತು ಮಗನ್ನ. ಟೈಮ್ ಬೇರೆ ಆಗೋಗಿತ್ತು, ಅದಕ್ಕೆ ನನ್ನ ಮಗನೇ ಹುಲ್ಲು ಹಾಕ್ತೀನಿ ಅಂತ ಹೇಳಿದೆ. ಪಾಪ ಅವನೇ ಚಿಕ್ಕವನು, ಅವನೇ ಹಾಕ್ತಾಯಿದ್ದ. ಅದಕ್ಕೆ ನಾನು ಅವನ್ನ ದೊಡ್ಡವನ್ನ ಅಷ್ಟೊತ್ತಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ನೋಡಿ ಕರಿಗೆಲ್ಲ ಹುಲ್ಲು ಹಾಕವನೇ, ಅವು ಕೂಡ ತಿಂತಾಯಿದ್ವು. ಅಷ್ಟೊತ್ತಿಗೆ ನಾನು ಗಾಡಿಯೆಲ್ಲ ಈಚೆ ನಿಲ್ಲಿಸ್ಕೊಂಡು ಆಮೇಲೆ ಸ್ವಲ್ಪ ಡೋರೆಲ್ಲ ಹಾಕ್ಬಿಟ್ಟು ನಾವಿಬ್ಬರೆಲ್ಲ ಇದ್ದಿದ್ದು, ಅದಕ್ಕೆ ಕಿಟಕಿಯೆಲ್ಲ ಹಾಕ್ಕೊಂಡು ನೀಟಾಗಿ ಮಳೆ ಗಿಳೆ ಬಂದ್ಬಿಡುತ್ತೆ ಅಂತ ಎಲ್ಲೆಲ್ಲ ಆಫ್ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಇವಾಗ ಅಂಗನವಾಡಿಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಅಲ್ಲೊಂದು ಹಣ್ಣು ಬೇರೆ ಇತ್ತಲ್ಲ, ಅದನ್ನು ಕಿತ್ತಿಟ್ಬಿಟ್ಟು ಹೋಗೋಣ, ಯಾರನ್ನ ಕಿತ್ಕೊಂಡ್ಬಿಡ್ತಾರೆ ಅಂತ ಕಿತ್ತಿಟ್ಟಿದ್ವಿ ಕಿಟಕಿ ಮೇಲೆ. ಅದನ್ನು ಹಂಗೆ ಇರಲಿ ಅಂದ್ಬಿಟ್ಟು ನಿಮ್ಗೆ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸೀಬೆಕಾಯಿ. ಇವಾಗ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಇದು ಒಂದೇ ಒಂದು ಬಿಟ್ಟಿತ್ತು, ಅದಕ್ಕೆ ಹಣ್ಣಾಗಿದ್ದಿದ್ದು ಒಂದೇ ಒಂದು. ಮತ್ತು ತಲೆ ಎಲ್ಲ ಒಣಗಾಕೋದಿತ್ತು, ಅದನ್ನು ಮಳೆ ಬರ್ತೈತಲ್ಲ ಅದಕ್ಕೆ ಒಣಗಾಕಿಲ್ಲ, ಹಂಗೆ ಕವರ್ ಕಟ್ಟಿಕ್ಕಿದ್ದೀನಿ. ಇದು ಅವರೇ ತಳ್ಳು ಇನ್ನೂ ಬರ್ತಾ ಇರುತ್ತೆ, ಅಂದರೆ ಇದು ನಮ್ಮದೆಲ್ಲ ಬೇರೆಯವ್ರದ್ದು. ನೋಡಿ ಅಂಗನವಾಡಿಲಿ ಇಷ್ಟು ಜನ ಇದ್ದರು ಮಕ್ಕಳು. ನನ್ನ ಮಗ ಚಿಕ್ಕವನು ಕೂಡ ಹೋಗಿ ನಿಂತಿದ್ದ, ಫೋಟೋ ಹೊಡ್ಕೊತೀನಿ ಅಂದರು ಆಂಟಿ, ಅದಕ್ಕೋಸ್ಕರ ಎಲ್ಲರೂ ನಿಲ್ತಾಯಿದ್ರು. ನಮ್ಮ ಮನೇಲಿ ಇಬ್ಬರು ಮಕ್ಕಳು ಕೂಡ ನಿಂತಿದ್ದರು. ನೋಡಿ ಈ ಥರ ನಿಂತ್ಕೊಂಡು ಪ್ರೇಯರ್ ಹೇಳ್ಬೇಕಾಯ್ತಲ್ಲ, ಅದಕ್ಕೆ ಫೋಟೋ ಹೊಡ್ಕೊತೀವಿ ಮಕ್ಕಳು. ನನ್ನ ಮಗನಿಗೆ ಫೋಟೋ ಅಂದರೆ ತುಂಬ ಇಷ್ಟ, ಚಿಕ್ಕವನಿಗೆ. ಅದಕ್ಕೇ ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೈ ಮುಕ್ಕೊಂಡು ನಿಂತ್ಕೊಂಡು ಚಪ್ಪಳೆಲ್ಲ ಬಡ್ಕೊಂಡು ನೀಟಾಗಿ ಆಟ ಆಡ್ಕೊಂಡು ನಿಂತಿದ್ದ. ನೋಡಿ ಅಂಗನವಾಡಿಯಿಂದ ಬಂದು ಸ್ವಲ್ಪ ಸಿಂಪಲ್ಲಾಗಿರೋ ರಂಗೋಲಿನ ಬರ್ದಿರೋಣ ಅಂತ, ಚೆನ್ನಾಗಿರೋದು ಒಂದೆರಡು ರಂಗೋಲಿ ಬರ್ದಿದ್ದೀನಿ. ಅಂದರೆ ಇದು 7ರಿಂದ, ಅಂದರೆ ಚಿಕ್ಕದಾಗಿ ಜಾಗ ಇರುತ್ತಲ್ಲ ಅಲ್ಲಿ ಈ ಥರ ಚಿಕ್ಕ ಚಿಕ್ಕ ರಂಗೋಲಿನ ನೋಡಿದ್ರೆ ಚೆನ್ನಾಗಿರುತ್ತೆ, ಮತ್ತು ಅದನ್ನು ಬರೆಯೋದಕ್ಕೂ ಈಸಿಯಾಗಿರಬೇಕಲ್ಲ. ಫಸ್ಟ್ ಸತಿ ತೋರಿಸಿರೋದು 7x4, ಅಂದರೆ 7ರಿಂದ 4 ಮಧ್ಯೆ ಚುಕ್ಕಿ ಅದು. ಇದು 5ರಿಂದ 5 ಲೈನ್ ಚುಕ್ಕಿ, ಅಂದರೆ ಕರೆಕ್ಟಾಗಿ ಲೈನೇ ಇರುತ್ತಲ್ಲ ಆ ಥರ ಲೈನ್ ಚುಕ್ಕಿ. ಇದು 5ರಿಂದ 5. ಇದು ಫ್ಲವರು ಕೆಳಗಡೆ ಇರೋದು ಎಲೆ, ಆ ಥರ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಹುಲಿಕಾಯಿ ಕೀಳಕ್ಕೆ ಹೋಗಿದ್ರಲ್ಲ ನಮ್ಮ ಮನೇಲಿ, ಅಲ್ಲಿಂದ ಒಂದೆರಡು ಸ್ವಲ್ಪ ಹೂವು ತೊಗೊಂಬಂದಿದ್ದು ಪೂಜೆಗೆ ಆಗುತ್ತೆ ಅಂತ, ಅಂದರೆ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೈಡಲ್ಲಿ ಇಕ್ಕಕ್ಕೆ ಆಗುತ್ತೆ ಅಂತ, ಮತ್ತು ಹೊಸ್ಲ ಮೇಲೆ ಇಕ್ಕೋಕ್ಕಾಗುತ್ತೆ ಅಂತ ತೊಗೊಬಂದಿದ್ರು. ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತಾಯಿದ್ದೀನಿ. ಇದರಲ್ಲಿ 2 ಕಲರ್ ಇದೆ, ಅದು ಒಂದು ಯೆಲ್ಲೋ ಕಲರು ಮತ್ತು ಒಂದಿಷ್ಟು ಸೇವಂತಿಗೆ ಹೂವನ್ನು ತಂದಿದ್ರು. ಅದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ತಂದಿದ್ರು. ನೋಡಿ ಮೆಣಸಿನ್ಕಾಯಿ ದಪ್ಪ ಇದೆ, ಒಂದು ಸ್ವಲ್ಪ ಖಾರ ಐತೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ನಾನು ನೋಡೋಣ ಅಂತ ಇವತ್ತು ಸಾಂಬಾರು ಮಾಡಿದ್ದೆ. ಒಂದು ಸತಿ ಮಾಡಿದ್ರೆ ಗೊತ್ತಾಗುತ್ತಲ್ಲ, ಅದಕ್ಕೋಸ್ಕರ ಚಿತ್ರಾನ್ನಕ್ಕೆಲ್ಲ ಹಾಕ್ಬಿಟ್ರೆ ತುಂಬ ಖಾರ ಆದರೆ ಮಕ್ಕಳೆಲ್ಲ ತಿನ್ನೋಲ್ಲ, ಅದಕ್ಕೋಸ್ಕರ ನೋಡಿ ಹಾಕೋಣ ಅಂತ. ನೋಡಿ ಎಷ್ಟು ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ರಲ್ಲ ಅದು. ಮತ್ತು ಹುಲಿಕಾಯಿ ಕೀಳಕ್ಕೆ ಹೋಗಿದ್ರಲ್ಲ ಅಲ್ಲಿಂದ ಹುಲಿಕಾಯಿ ಕೊಟ್ಟಿದ್ದರು. ಹುಲಿಕಾಯಿ ಇವತ್ತೇನು ಚೆನ್ನಾಗಿರಲಿಲ್ಲ, ಅಂದರೆ ಬಲ್ದು ಬಿಟ್ಟಿತ್ತು. ಚೆನ್ನಾಗಿಲ್ಲ ಅಂತ ಅಂದರೆ ಅಷ್ಟು ಚೆನ್ನಾಗಿಲ್ಲ ಅಂತ ಅಲ್ಲ, ಅಂದರೆ ಮಳೆ ಬಿದ್ದಿತ್ತಲ್ಲ ಜಾಸ್ತಿ, ಅದಕ್ಕೆ ಕಿತ್ತಿರೋದಕ್ಕೆ ಕೆಸರೆಲ್ಲ ಅದಕ್ಕಾಗಿರೋದಕ್ಕೆ ಕಲರ್ ಈ ಥರ ಕಾಣಿಸ್ತೈತೆ. ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್